ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈ ದಿನ ನಾನು ನಿಮಗೆಲ್ಲ ಒಂದು ಸ್ಟೋರಿನ ಹೇಳಕ್ಕೆ ಬಂದಿದ್ದೀನಿ. ಆ ಸ್ಟೋರಿ ಏನಪ್ಪ ಅಂದರೆ, ಅಂಕೆಗಳಿಂದ ನಾವು ಕಲಿಬೇಕಾಗಿರೋದು ತುಂಬಾ ಇದೆ. ಪ್ರತಿಯೊಂದು ವಸ್ತುವಿಂದ ಕೂಡ ನಾವು ಕಲಿಯೋದು ತುಂಬ ಇದೆ. ಹಾಗೆ ಈಗಿನ ಸ್ಪೀಡ್ ಲೈಫಲ್ಲಿ ಏನಾಗಿದೆ ಅಂದರೆ, ನಾನು ಅವನಿಗಿಂತ ಹೆಚ್ಚು, ನಾನು ಅವನಿಗಿಂತ ದುಡಿತೀನಿ, ಅಥವಾ ನಾನು ಅವಳಿಗಿಂತ ಚೆನ್ನಾಗಿ ಓದ್ತೀನಿ, ಅವನಿಗಿಂತ ಚೆನ್ನಾಗಿ ಓದ್ತೀನಿ, ಅವನಿಗಿಂತ ಚೆನ್ನಾಗಿ ಬದುಕ್ತೀನಿ ಅಂತ ಅಂದ್ಕೊಳ್ಳೋದು ಎಲ್ಲರ ಲೈಫಲ್ಲೂ ಕಾಮನ್ನು. ಆದರೆ ನೀವು ಅದನ್ನೇ ಒಬ್ಬ ವ್ಯಕ್ತಿ ಮುಂದೆ ಹೋಗ್ಬಿಟ್ಟು ನಾನು ನಿನಗಿಂತ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಅವ್ನಿಗೆಷ್ಟು ನೋವಾಗುತ್ತೆ. ನೀವು ಅದ್ರ ಬದಲು ಈ ಸ್ಟೋರಿನ ಕೇಳಿದ ಮೇಲೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, 0 ಇಂದ 9 ತನಕ ಅಂಕೆಗಳಿದೆ. ಈ ಅಂಕೆಗಳೇ ನಮ್ಮ ದಿನನಿತ್ಯದ ಕೆಲಸಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೌಂಟ್ ಆಗುತ್ತೆ. ಟೈಮ್ ಕೂಡ ಇದರಿಂದನೇ ಡಿಪೆಂಡ್ ಆಗಿದೆ. ಸೊ ಆ ಸಂಖ್ಯೆಗಳಿಲ್ಲದೆ ಈ ಭೂಮಿನೇ ನಡೆಯಲ್ಲ ಅನ್ನೋದು ಸತ್ಯವಾದ ಮಾತು. ಅದರ ಮುಖಾಂತರ 0 ಇಂದ 9 ತನಕ ಅಂಕೆಗಳಿದೆ ಸ್ನೇಹಿತರೆ. ಈ 9 ಒಂದಿನ ಏನು ಮಾಡುತ್ತೆ ಅಂದರೆ, ನಂಬರ್ 8ಗೆ ಹೊಡೆಯುತ್ತೆ. ಆಗ ನಂಬರ್ 8 ಏನು ಮಾಡುತ್ತೆ, 9ನ್ನ ಕೇಳುತ್ತೆ, ಯಾಕಪ್ಪ ಹೊಡಿತೀಯ ಅಂತ. ಆಗ ನಂಬರ್ 9 ಹೇಳುತ್ತೆ, ನಾನು ನಿನಗಿಂತ ದೊಡ್ಡವನು, ಹಾಗಾಗಿ ನಾನು ನಿನ್ಗೆ ಹೊಡಿತೀನಿ, ನೀನು ಏನೂ ಕೇಳೋ ಹಾಗಿಲ್ಲ ಅಂತ ಹೇಳುತ್ತೆ. ಆಗ ನಂಬರ್ 8 ಏನು ಮಾಡುತ್ತೆ, ಸರಿ ಬಿಡು ಆಯಿತು ಅಂತೇಳಿ ನಂಬರ್ 8 ಸುಮ್ಮನೆ ಇರಲ್ಲ, ನಂಬರ್ 7ಗೆ ಹೊಡೆಯುತ್ತೆ. ನಂಬರ್ 7 ಮತ್ತೆ ಕೇಳುತ್ತೆ, ಯಾಕಪ್ಪ ಹೊಡಿತೀಯ ನನಗೆ ಅಂತ. ನಾನು ನಿನಗಿಂತ ದೊಡ್ಡವನು ಕಣೋ, ಅದಕ್ಕೆ ನಾನು ನಿನ್ಗೆ ಹೊಡಿತೀನಿ ಅಂತ. ಸೊ ನಂಬರ್ 7 ಏನು ಮಾಡುತ್ತೆ, ನಂಬರ್ 6ಗೆ ಹೊಡೆಯುತ್ತೆ. ನಂಬರ್ 6 ನಂಬರ್ 5ಗೆ ಕೂಡ ಹೊಡೆಯುತ್ತೆ. ಹೀಗೆ ರಿಪೀಟ್ ಆಗ್ತಾ ಆಗ್ತಾ ನಂಬರ್ 4 ನಂಬರ್ 3ಗೆ, ನಂಬರ್ 3 ನಂಬರ್ 2ಗೆ, ನಂಬರ್ 2 ನಂಬರ್ 1ಗೆ ಹೊಡೆಯುತ್ತೆ. ಸೊ ಇಲ್ಲಿ ತನಕ ಹೊಡೆಯುತ್ತೆ. ಆಗ ನಂಬರ್ 1 ಏನು ಮಾಡಬೇಕು, ಈಗ ಯಾರು ಹೊಡಿಬೇಕು ಅಂತ ನೀವೇ ಹೇಳಿ ಸ್ನೇಹಿತರೆ. ಆಗ ನಂಬರ್ 1 ಏನು ಮಾಡುತ್ತೆ, 0 ಕಡೆ ನೋಡುತ್ತೆ. ಸೊ 0 ಕಡೆ ನೋಡಿದಾಗ ನಂಬರ್ 1 0ಗೆ ನೋಡ್ತಾ ಇರುತ್ತೆ. ಆಗ 0 ಕೇಳುತ್ತೆ ನಂಬರ್ 1ಗೆ, ಯಾಕೆ ನನಗೆ ಹೊಡಿತೀಯಾ ಅಂತ. ಆಗ ತಪ್ಪು ಮಾಡೋದಿಲ್ಲ. ಆಗ ಅದೇನು ಮಾಡುತ್ತೆ, 1 ಹೇಳುತ್ತೆ 0ಗೆ, 1 0 ಪಕ್ಕ ಬಂದು ಸೇರಿ ಕೂತ್ಕೊಳ್ಳುತ್ತೆ. ಆಗ ಎಷ್ಟಾಯಿತು ಸ್ನೇಹಿತರೆ, ಇದು 10 ಆಯಿತು. ಸೊ ಇದರ ವ್ಯಾಲ್ಯೂ ಈ ಎಲ್ಲ ಅಂಕೆಗಳಿಗಿಂತ 10 ಜಾಸ್ತಿ ಆಯಿತು. ಹಾಗೆ ನಾವು ಜೀವನದಲ್ಲಿ ಯಾವಾಗಲೂ ನಂಬರ್ 1 ಸಂಖ್ಯೆ ಥರ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡಬೇಕು, ಪ್ರತಿಯೊಬ್ಬರನ್ನು ಗೌರವಿಸಬೇಕು, ಮತ್ತು ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಏನಂತ ನಾವು ಅವ್ರಿಗೆ ಬೆಲೆ ಕೊಟ್ಟಾಗ ಅವರು ನಮಗೆ ಬೆಲೆ ಕೊಡ್ತಾರೆ. ಆ ಎರಡೂ ಬೆಲೆಗಳು ಸೇರಿದಾಗ ನಾವೆಲ್ಲರಿಗಿಂತ ಜೀವನದಲ್ಲಿ ಎತ್ತರವಾಗಿ ಬೆಳಿತೀವಿ ಮತ್ತು ತುಂಬ ಚೆನ್ನಾಗಿರ್ತೀವಿ. ನೀವು ಕೂಡ ಸ್ನೇಹಿತರೆ, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ಎಲ್ಲರಿಗೂ ಸಹ ನೀವು ಬೆಲೆನ ಕೊಡಿ ಮತ್ತು ಅವ್ರಿಗೆ ರೆಸ್ಪೆಕ್ಟ್ನ ಕೊಡಿ. ಪ್ರೀತಿಯಿಂದ ನೋಡಿಕೊಂಡಾಗ ಈ ಪ್ರಪಂಚದಲ್ಲಿ ಯಾರು ಮೇಲು ಕೀಳು ಅನ್ನೋದಿಲ್ಲ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಶಕ್ತಿ ಇರುತ್ತೆ. ಆ ಶಕ್ತಿಯಿಂದನೇ ನಾವು ಎಲ್ಲ ಒಟ್ಟಿಗೆ ಸೇರಿದ್ರೆ ಮಾತ್ರ ಫುಲ್ಲು ಶಕ್ತಿ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಈ ಕಡೆ ಅವ್ರ ಈ ಕಡೆ, ಸೊ ಏನೂ ಆಗೋಲ್ಲ, ಎಲ್ಲ ಕಡಿಮೆ ಆಯಿತು. ಈ 1 ಎಷ್ಟು ಕೆಲಸ ಮಾಡ್ತೀವಿ ನೋಡಿ, 0 ಪಕ್ಕಗಳು 10 ಆಯಿತು. ಸೊ ಎಲ್ಲ ಅಂಕೆಗಳಿಗಿಂತ ದೊಡ್ಡ ಅಂಕೆ ಆಯಿತು. ಹಾಗೆ ನೀವು ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಶ್ರಾವ್ಯ ಅವರು ಯಾವ ರೀತಿ ಒಂದು ಜೀವನದ ಪಾಠನ ನಿಮಗೆ ಹೇಳ್ಕೊಟ್ರು. 1 ರಿಂದ 9 ಸಂಖ್ಯೆ ಒಳಗೆ ಇಡೀ ಜೀವನದ ಸಂಚಾರಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಪ್ರತಿಯೊಂದು ಜೀವನದ ಪಾಠಗಳನ್ನ ನಿಮಗೆ ಕಲಿಸ್ಕೊಡ್ತೀವಿ. ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಿಮಗೆ ತಿಳಿಸಿ ನಿಮ್ಮನ್ನು ಮೋಟಿವೇಟ್ ಮಾಡ್ತೀವಿ. ಪ್ರತಿಯೊಬ್ಬರು ಸ್ಫೂರ್ತಿಯಾಗಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ನಾವು ಬೆರೀತಾ ಇದ್ದೀವಿ, ಸೇರ್ತಾ ಇದ್ದೀವಿ ಅಂದರೆ ನಮ್ಮ ವ್ಯಾಲ್ಯೂ, ನಮ್ಮ ಘನತೆ ಹೆಚ್ಚಾಗಬೇಕು. ನಿಮ್ಮ ಘನತೆ ಹೆಚ್ಚಾಗುವಂತಹ ಸ್ನೇಹಿತರನ್ನ ಸಂಪಾದನೆ ಮಾಡಿ. ನಿಮಗೆ ಯಾವಾಗಲೂ ಜೀವಕ್ಕೆ ಜೀವ ಕೊಡುವಂಥ ಸ್ನೇಹಿತರ ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಸ್ಫೂರ್ತಿಯಾಗಿ ನಿಲ್ಲಬೇಕು. ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುವಂಥ ಸ್ನೇಹಿತರನ್ನ ಸಂಪಾದನೆ ಮಾಡಿ. ಪ್ರತಿಯೊಬ್ಬರನ್ನ ಪ್ರೀತಿಸಿ, ಯಾರಿಗೂ ಕೂಡ ನೋವು ಮಾಡಬೇಡಿ. ಎಲ್ಲರಿಗೂ ತನ್ನದೇ ಆದ ಒಂದು ಘನತೆ ಗೌರವ ಅನ್ನೋದಿರುತ್ತೆ. ಯಾರ ಘನತೆ ಗೌರವಕ್ಕೂ ಧಕ್ಕೆ ತರುವಂಥ ಕೆಲಸಗಳನ್ನ ಮಾಡಬೇಡಿ. ಇದಿಷ್ಟು ಮಾಡಿದರೆ ಸಾಕು, ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೆ ನಮ್ಮ ಕನ್ನಡ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಶೇಷವಾದ ಮಾಹಿತಿಗಳನ್ನ ನಮ್ಮ ಶ್ರಾವ್ಯ ಅವರು ನಿಮಗೆ ಆಗಾಗ ನೀಡ್ತಾ ಇರ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.